ಚನ್ನರಾಯಪಟ್ಟಣ ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ಗೌಡಗೆರೆ ಜಿಪಿ ಸತೀಶ್, ಉಪಾಧ್ಯಕ್ಷರಾಗಿ ಎಚ್ಆರ್ ಪ್ರಕಾಶ್, ಕಾರ್ಯದರ್ಶಿಯಾಗಿ ಮಹೇಶ್, ಖಜಾಂಚಿಯಾಗಿ ನವೀನ್, ಸಂಘಟನಾ ಕಾರ್ಯದರ್ಶಿಯಾಗಿ ಸುರೇಶ್ ವಿರೋಧವಾಗಿ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ ಸಂಸ್ಥಾಪಕರಾದ ವಾಸು ಅಂಕೇನಹಳ್ಳಿ, ನಿಕಟ ಪೂರ್ವ ಅಧ್ಯಕ್ಷರಾದ ಬೆಂಕಿ ಸೋಮಣ್ಣ, ಗೌರವಾಧ್ಯಕ್ಷರಾದ ಚಂದ್ರೇಗೌಡ, ಕಾರ್ಯದರ್ಶಿಯಾದ ಮಹೇಶ್, ಸಾಂಸ್ಕೃತಿಕ ಅಧ್ಯಕ್ಷರಾದ ಗಣೇಶ್, ಶ್ರೀ ಗುರುಕಲಾ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ ನಂಜುಂಡೇಗೌಡ, ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ ನಿರ್ದೇಶಕರುಗಳಾದ ಯೋಗೇಶ್, ಗಂಗಾಧರ, ಕೃಷ್ಣೇಗೌಡ, ಮಧು, ಮಂಜು, ಜಗದೀಶ್, ನಾಗರಾಜು, ದಿನೇಶ್, ಸುರೇಶ್, ವಾಸುದೇವ, ಬಸವರಾಜು, ಪ್ರಸನ್ನ, ಸೋಮೇಗೌಡ, ಆನಂದ ಸೇರಿದಂತೆ ಸಂಘದ ಎಲ್ಲಾ ಸದಸ್ಯರು ಹಾಜರಿದ್ದರು. ವರದಿ ಆಯ್ಕೆ ಮಂಜುನಾಥ್, ಚನ್ನರಾಯಪಟ್ಟಣ. ಸಂಘದ ವತಿಯಿಂದ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ. ಅವರೆಲ್ಲರೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೀವಿ. ಅಧ್ಯಕ್ಷರು ಹಾಗೂ ಗುರುಕುಲ ಸಂಘದ ಕಾರ್ಯದರ್ಶಿಯಾದ ನಂಜುಂಡಣ್ಣವರು ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲ ನೇಗಿಲಯೋಗಿ ಸಂಘದ ಪದಾಧಿಕಾರಿಗಳ ಪರವಾಗಿ ಅವ್ರಿಗೆ ಸ್ವಾಗತ ಹಾಗೂ ಸನ್ಮಾನವನ್ನ ಸಂಘಟನಾ ಕಾರ್ಯದರ್ಶಿಗೆ ಸುರೇಶ್ ಅಣ್ಣವರು ಆಯ್ಕೆಯಾಗಿದ್ದಾರೆ. ಹಾಗೂ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಗಂಗಣ್ಣವರು, ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಕೃಷ್ಣಣ್ಣವರು, ಸಾಂಸ್ಕೃತಿಕ ಸಮಿತಿಯಾಗಿ ಗಣೇಶ್ ಅವರು ನಾವೇ ಮುಂದುವರಿತಾ ಇದ್ದೀವಿ. ಹಾಗೂ ಮಿಕ್ಕಂತ ಎಲ್ಲ ಸದಸ್ಯರು ಇವತ್ತು ನಿರ್ದೇಶಕರಾಗಿ ಮುಂದುವರಿತಾ ಇದ್ದೀರಾ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಕ್ರಮ ಕೂಡ ಈ ಒಂದು ಏನು ಅಧ್ಯಕ್ಷ ಸ್ಥಾನವನ್ನ ಎಲ್ಲರೂ ಅಲಂಕರಿಸಬೇಕು. ನಿಮ್ಮ ಕಾರ್ಯವು ಕೂಡ ಈ ಸಂಸ್ಥೆಗೆ ಪ್ರಭುತ್ವವಾದ ಸೋಮಣ್ಣ ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ 3ನೇ ವಾರ್ಷಿಕ ಸಭೆಯಲ್ಲಿ ಈ ವರ್ಷ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ ಕಾರ್ಯದರ್ಶಿಗಳು ಹಾಗೂ ಏನು ಸಲಹಾ ಸಮಿತಿಗಳಿದೆ ಅವರೆಲ್ಲರೂ ಕೂಡ ಚುನಾವಣಾ ಮುಖಾಂತರ ನಾವು ಬದಲಾವಣೆಯನ್ನ ಮಾಡತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದು. ಅದೇ ರೀತಿ ಬಂದ ಅರ್ಜಿಗಳಲ್ಲಿ ಕೆಲವು ನಾಮಿನೇಷನ್ ಕೂಡ ಮಾಡಿದ್ದೇವೆ. ಹಾಗೂ ಕೆಲವು ನಿರ್ದೇಶಕರು ಹಾಗೂ ಸಲಹಾ ಸಮಿತಿ ಅಧ್ಯಕ್ಷರು ಸ್ವತಃ ಅವರೇ ಉತ್ಸಾಹಕರಾಗಿ ಸ್ವಯಂ ಪ್ರೇರಿತರಾಗಿ ಕೂಡ ಅವರ ಹೆಸರನ್ನು ನಾವು ಘೋಷಿಸಿದ್ದೇವೆ. ಅದೇ ರೀತಿ ಮೊದಲನೇದಾಗಿ ಈ ವರ್ಷದಿಂದ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಸತೀಶ್ ಅಣ್ಣವರು ಮುಂದುವರಿತಾ ಇದ್ದಾರೆ, ಆಯ್ಕೆಯಾಗಿದ್ದಾರೆ. ಎಲ್ಲರೂ ಕೂಡ ಪರವಾಗಿ ಅಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಗುರುಕುಲ ನಿರ್ದೇಶಕರಾಗಿ ಹಲವಾರು ಯೋಜನೆಗಳಲ್ಲಿ ನಮಗೆ ರೂಪುರೇಷೆಗಳೊಂದಿಗೆ ನಮಗೆ ತಿಳುವಳಿಕೆ ನೀಡಿದರೆ ಇವತ್ತು ಈ ಒಂದು ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಖುಷಿಯ ವಿಚಾರ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಗುರುಕುಲ ಸಂಘದ ನಿರ್ದೇಶಕರು ಹಾಗೂ ಅಧ್ಯಕ್ಷರು ನಮ್ಮ ನಂಜುಂಡೇಗೌಡರು ಬಂದಿದ್ದಾರೆ. ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಅವರು ಕೂಡ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಒಂದು ಶ್ರೇಯಾಭಿವೃದ್ಧಿ ಸಂಘದ ಶ್ರೇಯಾಭಿವೃದ್ಧಿಯ ಕುರಿತು ತಮ್ಮ ಹಿತನುಡಿಗಳನ್ನ ಹೇಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ನಮ್ಮ ನೇಗಿಲಯೋಗಿ ಸಂಘದ ಪ್ರತಿ ಸದಸ್ಯರಿಗೂ ಧನ್ಯವಾದ ಹೇಳುತ್ತಾ ಈ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಮುಂದೆ ಒಳ್ಳೆ ಸಂಘನ ಒಳ್ಳೆ ರೀತಿ ತೆಗೆದುಕೊಳ್ಳೋದಕ್ಕೆ ಪ್ರತಿಯೊಬ್ಬರ ಸಹಕಾರವು ಮುಖ್ಯವಾಗಿರುತ್ತೆ. ತುಂಬಾ ಧನ್ಯವಾದ. ಆತ್ಮೀಯ ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ ಎಲ್ಲ ಸರ್ವ ಪದಾಧಿಕಾರಿಗಳೇ, ಸರ್ವ ಸದಸ್ಯರುಗಳೇ, ಇವತ್ತಿನ ದಿವಸ ಈ ಒಂದು ಸಂಘದ ಒಂದು ಏಳಿಗೆ ನೋಡಿ ನನಗೆ ಭಾರಿ ತುಂಬ ಖುಷಿ ಆಯಿತು. ಈ ಒಂದು ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನ ಮತ್ತು ಆಯ್ಕೆ ಮಾಡೋದು ಕೂಡ ಭಾರಿ ಇಂಪಾರ್ಟೆಂಟು ಅಂತ ನಾನು ಬಯಸಿ ಸತೀಶ್ ಅಣ್ಣವ್ರನ್ನ ಈ ದಿವಸ ನೀವು ಅಧ್ಯಕ್ಷನಾಗಿ ಮಾಡಿದಿರಿ. ಯಾವುದೇ ಒಬ್ಬರು ಅಧ್ಯಕ್ಷರಾದಾಗ ತುಂಬ ಒಂದು ಸಂಘದಲ್ಲಿ ಒಂದು ಜವಾಬ್ದಾರಿ ಇರುತ್ತೆ, ಅವ್ರದೇ ಆದಂಥ ಒಂದು ವೆಯ್ಟ್ ಇರ್ತದೆ. ನಮ್ಮ ಸತೀಶ್ ಅಣ್ಣವ್ರನ್ನ ಅರ್ಥ ಮಾಡ್ಕೋಬೇಕು. ಹಲವಾರು ಸದಸ್ಯರಿದ್ದಾಗ ಹಲವಾರು ಸಮಸ್ಯೆಗಳು ಬರ್ತವೆ. ಅದನ್ನ ತಾಳ್ಮೆಯಿಂದ ಬಗೆಹರಿಸಿ ಒಂದು ಸಂಘನ ಒಂದು ಪ್ರಗತಿಯತ್ತ ಮುನ್ನಡೆಸಬೇಕು ಅಂತ ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳ್ದ. ಅವ್ರಿಗೆ ಶುರುವಾಗಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿದೆ. ಸಂದರ್ಭದಲ್ಲಿ ಸರ್ವೇ ಜನ ಎಲ್ಲರೂ ನಮಸ್ಕಾರ. ನನ್ನನ್ನು ಕೂಡ ಕರೆದು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ನಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ
ನೀಡ್ತೀವಿ ಅಂತ. ಅದೇ ರೀತಿ ಇವತ್ತೇನು ಶ್ರೇಯೋಭಿವೃದ್ಧಿ ಸಂಘ ಅಂತಿದೆ ಅದು ನೇಗಿಲುಗಿ ಸಹಕಾರ ಸಂಘ ಆಗಬೇಕು ಅಂತಕ್ಕಂಥದ್ದು, ಸಹಕಾರ ಸಂಸ್ಥೆಗೆ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡುತ್ತೆ. ಮುಂದೊಂದು ದಿನ ಇವತ್ತೇನು ಚನ್ನರಾಯಪುರದಲ್ಲಿ ರಿಕ್ರಿಯೇಷನ್ ಕ್ಲಬ್ ಆಗೋದು, ಕಂಟ್ರಾಕ್ಟ್ ಕ್ಲಬ್ ಆಗೋದು, ಇವತ್ತು ಚಿಕ್ಕ ಮಟ್ಟದಲ್ಲಿ ಇವತ್ತು ನಾವು 2,000 ಹಾಕಿದ್ದವರು 20, 30, 50 ರೂಪಾಯಿ ಸಂಘದ ಬೆಳೆಸಿ ಇವತ್ತು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ನಮ್ಮ ಕಣ್ಮುಂದೆ ನಿದರ್ಶನ ಇದೆ. ಅದೇ ರೀತಿ ಇವತ್ತು ನಮ್ಮ ಸಂಸ್ಥೆಯು ಕೂಡ ಇವತ್ತು 20 ರಿಂದ 30, 40 ಲಕ್ಷ ವಹಿವಾಟನ್ನ ಇವತ್ತು ನಮ್ಮ ಸಂಸ್ಥೆ ಮಾಡಿದೆ. ಅದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಸಮನಾಗಿ ಈ ಒಂದು ಸಂಸ್ಥೆಗೆ ದುಡಿದಿದ್ದೀರಾ. ನಿಮ್ಮೆಲ್ಲರೂ ಕೂಡ ನೂತನ ಅಧ್ಯಕ್ಷರ ಪರವಾಗಿ ಹಾಗೂ ಕಾರ್ಯದರ್ಶಿಗಳ ಪರವಾಗಿ